ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣಂತ. ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದರೆ ಹಂಗೆ ಬಂದು ಲೈಕ್ ಮಾಡಿರಿ. ಈ ಬ್ಲಾಗ್ ಬಂದು ಬುಧವಾರದ ಬ್ಲಾಗ್ ನೋಡ್ರಿ. ಮಂಡೇ ಬ್ಲಾಗ್ನ ನಾನು ನಿನ್ನೆ ಶೇರ್ ಮಾಡಿದ್ನಿ. ಟ್ಯೂಸ್ಡೇ ಯಾವುದೇ ಥರ ಬ್ಲಾಗ್ ಮಾಡಲಿಲ್ಲ ನಾನು. ಮತ್ತು ಬುಧವಾರ ಬ್ಲಾಗ್ನ ಶುರು ಮಾಡಿದ್ದು ನೋಡ್ರಿ. ಬೆಳಗ್ಗೆನ 5:15 ಎದ್ದಿದ್ನಿ. ಎದ್ದು ನಾನು ಫ್ರೆಶ್ ಅಪ್ ಆಗಿ ಬಂದು ಇವಾಗ ಕೆಲಸಗಳನ್ನ ಶುರು ಮಾಡ್ಕೊಂಡಿದ್ದೀನಿ. ಬಂದ ತಕ್ಷಣ ನಾನು ಡೈಲಿ ಮಾಡುವಂಥ ಕೆಲಸ, ಫಸ್ಟು ಒಂದು ಒಲೆ ಮೇಲೆ ಹಾಲು ಕಾಯಕ್ಕಿಡ್ತೀನಿ, ಆಮೇಲೆ ಚಹಾ ಇಡ್ತೀನಿ, ಒಂದು ಮೊಟ್ಟೆ ಬೇಯಕ್ಕಿಟ್ಟು ಆಮೇಲೆ ರೈಸ್ ಇಡ್ತೀನಿ. ಇದು ಡೈಲಿ ನನ್ನ ರೊಟೀನ್ ನೋಡ್ರಿ. ವೈಟ್ ರೈಸ್ ಮಾಡೋದಿದ್ರೆ ನಾನು ಇಟ್ಬಿಡ್ತೀನಿ, ಆರಬೇಕಲ್ಲ ಏನಾದರೂ ಚಿತ್ರಾನ್ನದು ಮಾಡಬೇಕಾದ್ರೆ. ಮತ್ತು ಬಾತದು ಮಾಡೋದಿದ್ರೆ ಇನ್ನಷ್ಟು ಬೇಗ ಮಾಡೋಂಗಿಲ್ಲ. ಇವತ್ತು ನಾನು ಸಾನ್ವಿ ಬಾಕ್ಸಿಗೆ ಚಿತ್ರಾನ್ನ ಮಾಡಕತ್ತಿದ್ನಿ, ಅದಕ್ಕೋಸ್ಕರ ರೈಸ್ಗಿಟ್ಟು ಈ ಕಡೆ ಚಾನೂ ರೆಡಿಯಾಗಿತ್ತು. ನಾನು ಇವಾಗ ಚಹಾ ಕುಡಿಯಕತ್ತೀನಿ. ಸಾನ್ವಿ ನೋಡ್ರಿ ರೂಮಲ್ಲಿ ಮಲ್ಕೊಂಡಿದ್ಲು. ನಾನು ಎದ್ದು ಬಂದ ತಕ್ಷಣ ದಿನ ಹಾಕಿ ಎದ್ದು ಬಂದು ಇಲ್ಲಿ ಹೊರಗಡೆ ಬೆಡ್ ಮೇಲೆ ಮಕ್ಕೋತಾಳೆ. ಆಕೆಗೆ ಅಲ್ಲೇ ಒಂದು ಟವೆಲ್ ಹಚ್ಚಿ ಮಲಗಿಸಿದ್ನಿ. ನಾನು ಚಹಾ ಕುಡಿದು ಬಂದು ಇವಾಗ ಚಿತ್ರಾನ್ನಕ್ಕೆ ಎಲ್ಲ ತರಕಾರಿನ ಕಟ್ ಮಾಡ್ಕೊಳಕತ್ತೀನಿ. ಈರುಳ್ಳಿ, ಟೊಮ್ಯಾಟೊ, ಆಮೇಲೆ ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಇಷ್ಟು ಬೇಕು. ಎಲ್ಲನೂ ಫಸ್ಟ್ ತೆಗೆದಿಟ್ಕೊಂಡು ಎಲ್ಲನೂ ಸಿಪ್ಪೆ ಎಲ್ಲ ತೆಗೆದು ತೊಳೆದು ಎಲ್ಲ ತರಕಾರಿನ ತೊಳೆದನ್ನು ನಾನು ಯೂಸ್ ಮಾಡ್ತೀನಿ. ಈರುಳ್ಳಿ, ಟೊಮ್ಯಾಟೊ ಎಲ್ಲನೂ, ಮೆಣಸಿನ್ಕಾಯಿ ಎಲ್ಲನೂ ತೊಳೆದಿರ್ತೀನಿ. ತೊಳೆದಿಟ್ಕೊಂಡು ಇವಾಗ ನೋಡ್ರಿ ಎಲ್ಲನೂ ಹೆಚ್ಚಿಟ್ಕೊಳಕತ್ತೀನಿ. ಚಿತ್ರಾನ್ನ ಅಂತೂ ನಮ್ಮ ಮನೆಯಾಗ ಎಲ್ರಿಗೂ ಇಷ್ಟ, ಆದ್ರೆ ನಾನು ಮಾಡೋದು ಕಡಿಮೆ ನೋಡ್ರಿ, ತೀರಾ ಕಡಿಮೆ ಮಾಡೋದೆ. ಸಾನ್ವಿದ ಸ್ಕೂಲ್ ಶುರು ಆದಾಗಿಂದ ಇದು ಸೆಕೆಂಡ್ ಟೈಮ್ ಅಂತ ಅನಿಸ್ತತಿ ನಾನು ಚಿತ್ರಾನ್ನ ಮಾಡ್ತಿರೋದು. ಆಕೆ ಫಸ್ಟ್ ಡೇ ಸ್ಕೂಲಿಗೆ ಚಿತ್ರಾನ್ನ ತೊಗೊಂಡು ಹೋಗಿದ್ಲು, ಅದಾದಮೇಲೆ ಇವತ್ತು ತೊಗೊಂಡು ಹೊಂಟಾಳೆ ನೋಡ್ರಿ. ಬೇರೆ ಏನಾದರೂ ಮಾಡಿ ಕಟ್ಟಿರ್ತಾನೆ ನಾನು, ಆದರೆ ಇವತ್ತು ಏನು ಪ್ಲ್ಯಾನಿಂಗ್ ಇರಲಿಲ್ಲ ಹಿಂದಿನ ದಿವಸ, ಹಾಗಾಗಿ ಇವತ್ತು ಚಿತ್ರಾನ್ನ ಮಾಡೀನಿ. ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಎಲ್ಲ ಹಾಕಿ ಹಸಿಮೆಣ್ಸಿನ್ಕಾಯಿ, ಕರಿಬೇವು ಹಾಕಿದ್ದಾನೆ ನೋಡ್ರಿ. ಆಮೇಲೆ ಹೆಚ್ಚಿರುವಂಥ ಈರುಳ್ಳಿ, ಟೊಮೆಟೊ ಹಾಕಿ ಚೆಂದಾಗ ಇದೆಲ್ಲ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಅರಿಶಿನ, ಉಪ್ಪು, ಆಮೇಲೆ ಒಂಚೂರು ಸಕ್ಕರೆ ಇಷ್ಟು ಹಾಕ್ಕೊಂಡು ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ಇವಾಗ ಗೊಜ್ಜು ರೆಡಿ ಆಕತಿ. ರೈಸ್ ಅಂತೂ ಆಲ್ರೆಡಿ ಮಾಡಿಟ್ಟಿದ್ನಲ್ಲ, ಅದು ಒಂಚೂರು ತಣ್ಣಗಾಗಿತ್ತು. ಇವಾಗ ಅದನ್ನು ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ. ಪೂರ್ತಿ ರೈಸ್ ಎಲ್ಲ ನಾನು ಚಿತ್ರಾನ್ನ ಮಾಡಕತ್ತಿಲ್ಲ, ಸ್ವಲ್ಪ ಅಷ್ಟು ನಾಷ್ಟಕ್ಕೆ ಎಷ್ಟು ಬೇಕಾಗ್ತದಲ್ಲ ಅಷ್ಟು ಮಾಡ್ಕೊಂಡು ನೋಡ್ರಿ. ಆಮೇಲೆ ಹಿಂದಿನ ದಿವಸದ ಸ್ವಲ್ಪ ಬ್ಯಾಳಿ ಸಾರಿತ್ತು, ಅದಕ್ಕೋಸ್ಕರ ವೈಟ್ ರೈಸ ಮಧ್ಯಾಹ್ನ ತಿಂದ್ರಾತಂತೇಳಿ ಸ್ವಲ್ಪ ಹಂಗೆ ಇಟ್ಕೊಂಡು ಇವಾಗ ಲೆಮನ್ ಜ್ಯೂಸ್ ಹಾಕತ್ತೇನೆ ನೋಡ್ರಿ. ನಿಂಬೆ ಹಣ್ಣು ಸುಮಾರು ದಿವಸ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋಕೆ ಆಗಂಗಿಲ್ಲ, ಯಾಕಂದ್ರೆ ಮೇಲ್ಗಡೆ ಎಲ್ಲ ಗಟ್ಟಿಯಾಗಿ ಬಿಡ್ತಾವೆ. ನಾನು ಈ ರೀತಿ ನೋಡ್ರಿ ನಿಂಬೆ ಹಣ್ಣನ್ನೆಲ್ಲ ರಸ ತೆಗೆದು ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ಊರಿಂದ ಬರಬೇಕಾದ್ರೆ ನಮ್ಮ ಅತ್ತಿ ಸುಮಾರು ಒಂದು 50-60 ನಿಂಬೆ ಹಣ್ಣು ಕೊಟ್ಟು ಕಳಿಸಿದ್ರು. ನಮ್ಮ ಹಿತ್ತಲಾಗನ ಗಿಡ ಐತಿ, ಹಾಗಾಗಿ ನಿಂಬೆ ಹಣ್ಣು ಅಷ್ಟೊಂದು ಕೊಟ್ಟು ಕಳಿಸಿದ್ರಲ್ಲ, ಆಮೇಲೆ ಸುಮ್ಮ ಇನ್ನು ವೇಸ್ಟ್ ಹಾಕವಂತೇಳಿ ಎಲ್ಲನೂ ನಾನು ಆ ಥರ ರಸ ತೆಗೆದು ಬಾಟ್ಲಲ್ಲಿ ಹಾಕಿ ಇಟ್ಕೊಂಡೀನಿ. ಆ ಥರ ನಾವು ಲೆಮನ್ ಜ್ಯೂಸನ್ನ ಸಪ್ರೇಟ್ ಮಾಡಿ ಇಟ್ಕೊಂಡ್ರೆ ಎಷ್ಟು ದಿವಸ ಬೇಕಾದರೂ ನಾವು ಯೂಸ್ ಮಾಡ್ಕೋಬೋದು. ಆದರೆ ನಿಂಬೆ ಹಣ್ಣನ್ನು ನಾವು ಸ್ಟೋರ್ ಮಾಡೋಕ್ಕಾಗಂಗಿಲ್ಲ, ಸುಮಾರು ಅಂದ್ರೆ 15 ದಿವಸದವರೆಗೂ ಸ್ಟೋರ್ ಮಾಡ್ಬೋದು. ಆಮೇಲೆಲ್ಲ ಗಟ್ಟಿಯಾಗಿ ಬಿಡ್ತಾವೆ, ರಸ ಬರೋದಿಲ್ಲ. ಅದಕ್ಕೋಸ್ಕರ ಆ ರೀತಿ ನಾನು ಮಾಡ್ಕೊಂಡಿರ್ತೀನಿ. ಚಿತ್ರಾನ್ನ ರೆಡಿಯಾಗಿತ್ತು. ಇವಾಗ ಸಾನ್ವಿನ ಎಬ್ಸಕ್ಕೆ ಬಂದೀನಿ ನೋಡ್ರಿ. ಡೈಲಿ ನನಗಿನ ಕರೆಕ್ಟಾಗಿ 7 o'clock ಎಬ್ಬಿಸ್ತೀನಿ, ಅದಕ್ಕಿಂತ ಕಡಿಮೆ ಎಬ್ಸಂಗಿಲ್ಲ. 7 ಗಂಟೆಗೆಲ್ಲ ರೆಡಿ ಮಾಡಿಟ್ಟು ನಾನು ಇವಾಗಕಿನ ಎಬ್ಬಿಸ್ತೀನಿ. ಆಕೆಗೆ ಬೈಕೊಂತ ಎಬ್ಸಿರ ಆಕೆ ಹೇಳಂಗಿಲ್ಲ ನೋಡ್ರಿ. ಸಮಾಧಾನಲೆ ನಿಧಾನಕ್ಕೆ ಆಕೆಗೆ ಮುದ್ದು ಮಾಡಿ ಎಬ್ಸಿರ ಆರಾಮಾಗಿ ಹೇಳ್ತಾಳು. ಹಾಗೇನು ಕಿರಿಕಿರಿ ಮಾಡೋಂಗಿಲ್ಲ. ಆದ್ರೆ ಹೇಳಿನ ಟೈಮ್ ಆಗೈತಿ, ಇನ್ನೂ ಎದ್ದಿಲ್ಲ ಅಂದ್ರೆ ಮುಗೀತು ಆಕೆ ತಗೊಂತ ಹೇಳ್ತಾಳು. ಆಕೆ ಆ ಥರ ಎದ್ಲಂದ್ರೆ ನನಗೂ ಆಕೆಗೆ ಅಳಿಸೋದು ಇಷ್ಟ ಇರೋಂಗಿಲ್ಲ, ಮತ್ತು ಆಕೆ ಅಳ್ಕೊಂತಾನೆ ಸ್ಕೂಲಿಗೆ ಹೋಗ್ತಾಳು. ಅದಕ್ಕೋಸ್ಕರ ನಾನು ಸ್ವಲ್ಪ ಸಮಾಧಾನದಿಂದ ಎಬ್ಬಿಸ್ತೀನಿ. ಎಬ್ಬಿಸಿ ಸ್ನಾನ ಮಾಡಿಸಿ ಕರ್ಕೊಂಡು ಬನ್ನಿ. ಇವತ್ತು ವೆನಸ್ಡೇ ಆಗಿರೋದ್ರಿಂದ ಆಕೆಗೆ ಟ್ರ್ಯಾಕ್ ಸೂಟ್ ಇತ್ತು, ಅದು ಯೂನಿಫಾರ್ಮ್ ಹಾಕಿ ರೆಡಿ ಮಾಡೀನಿ ನೋಡ್ರಿ. ನನಗೂ ಬೇಜಾರಾಗ್ತಿರ್ತೈತಿ ಇಷ್ಟು ಬೇಗ ಎಬ್ಬಿಸಿ ಕಳಿಸ್ಬೇಕಲ್ಲ ಅಂಥೇಳಿ, ಆದರೂ ಏನು ಮಾಡೋಕ್ಕಾಗಂಗಿಲ್ಲ. ಇವಾಗ ಕಳಿಸ್ಲೇಬೇಕು, ಸ್ಕೂಲಿಗೆ ಕಳಿಸ್ತಾ ಮನೆಯಾಗ ಇಟ್ಕೊಳಕ್ಕಂತೂ ಆಗಂಗಿಲ್ಲ. ಅದಕ್ಕೋಸ್ಕರ ಮತ್ತು ಮಧ್ಯಾಹ್ನ ಬಂದಮೇಲೆ ಮಲಗಿಸಿರ್ತೀನಿ 1 hour. ಬೆಳಗ್ಗೆ 7 ಗಂಟೆಗಂತೂ ಎಬ್ಬಿಸ್ತೇನೆ ನೋಡ್ರಿ. ರೆಡಿ ಮಾಡೀನಿ. ಹಂಗೆ ಮೊಟ್ಟೆನೂ ಬೇಯಿಸಾಕಿಟ್ಟಿದ್ನಲ್ಲ, ಅದು ಬೆಂದಿತ್ತು. ಆಕೆಗೆ ಮೊಟ್ಟೆ ತಿನ್ನೋಕೆ ಹಾಕಿಕೊಟ್ನಿ. ದಿನ ಒಂದು ಮೊಟ್ಟೆ, ಆಮೇಲೆ ಹಾಲು ಕುಡ್ದೋಕ್ಕಳು. ಮುಂಚೆ ಸ್ಮೂದಿ ಕುಡಿತಿದ್ಲು, ಅದೇನೋ ಸ್ಮೂದಿ ಕುಡ್ದಾಕಿಗೆ ಬ್ಯಾಡ ಅನ್ಸೈತಿ ಇವಾಗ ಇತ್ತೀಚೆಗೆ. ಅದಕ್ಕೋಸ್ಕರ ಹಾಲು ಕುಡಿತಾಳು, ಹಾಲು ಬೆಲ್ಲ ಹಾಕ್ಕೊಂಡು ಹಾಲು ಕುಡಿತಾಳೆ 1 ಗ್ಲಾಸ. ಡೈಲಿ ಹಾಕಿದ್ದು ಅದೇನೇ, ಅದನ್ನು ತಿಂದೋಕ್ಕಳಕ್ಕೆ ಆಕೆಗೆ ಇಷ್ಟ. ನಾನು ಡೈಲಿ ಅದನ್ನು ಮಾಡಿ ಕಳಿಸಿರ್ತೀನಿ. ಹಂಗೆ ಹಾಕಿದ್ದು ಲಂಚು, ಸ್ನ್ಯಾಕ್ಸು ಎಲ್ಲ ರೆಡಿ ಆಯ್ತು ನೋಡ್ರಿ. ಸ್ನ್ಯಾಕ್ಸಿಗೆ ಆರೆಂಜು, ಆಮೇಲೆ ಸೌತೆಕಾಯಿ ಹಾಕಿದ್ದೀನಿ. ಲಂಚಿಗೆ ಚಿತ್ರಾನ್ನ ಹಾಕಿದ್ದೀನಿ. ಹಾಕಿದ್ದು ಬಾಕ್ಸು ರೆಡಿ ಆಯಿತು. ಕರೆಕ್ಟಾಗಿ ನಾನು 7:30 7:45ಗೆಲ್ಲ ಎಲ್ಲ ವಾಟರ್ ಬಾಟ್ಲು, ಲಂಚು ಎಲ್ಲನೂ ಪ್ಯಾಕ್ ಮಾಡಿ ಇಟ್ಬಿಟ್ಟಿರ್ತೀನಿ. ಅಕ್ಕಿ ಟಿ ವಿ ನೋಡ್ಕೊತ ಮೊಟ್ಟೆ ತಿನ್ನೋದು, ಹಾಲು
ಕುಡಿಯೋದು ಮಾಡತ್ತಿರ್ತಾಳು. ಕರೆಕ್ಟಾಗಿ 8 o'clock ಅಂದ್ರೆ ಒಂದು ಅಲಾರಾಮ್ ಇಟ್ಕೊಂಡಿರ್ತೀನಿ. ಆ ಅಲಾರಾಮ್ ಹೊಡೆದ ತಕ್ಷಣ ಆಕೆಗೆ ಬಸ್ ಹತ್ಸಕ್ಕಲ್ಲಿ ಪಾಯಿಂಟಿಗೆ ಹೋಗೋದಿರ್ತೈತಲ್ಲ, ಅಲ್ಲಿ ಹೋಗಿಬಿಡ್ತೀನಿ. ಈ 8 ಗಂಟೆ ಒಳಗೆ ಅಲಾರಾಮ್ ಹೊಡಿದ್ರೊಳಗಾಗಿ ನನಗೇನಾದರೂ ಸ್ವಲ್ಪ ಟೈಮ್ ಸಿಕ್ತಂದ್ರೆ ನಾನು ಹಾಸಿಗೆ ಎಲ್ಲ ಮಡಚಿ ಎತ್ತಿಡೋದು, ಆಮೇಲೆ ಬಾಗಿಲು ಕಸ ಗುಡಿಸಿ ರಂಗೋಲಿ ಹಾಕೋದು ಮಾಡ್ತೀನಿ. ಅಂದ್ರೆ ಬಾಗಿಲ ಕಸ ಗುಡಿಸಿ ನೀರು ಹಾಕಿ ಹೋಗ್ತೀನಿ. ಸಾನ್ವಿನ ಬಿಟ್ಟು ಬಂದಮೇಲೆ ನಾನು ರಂಗೋಲಿ ಹಾಕಿರ್ತೀನಿ. ಯಾಕಂದ್ರೆ ಎಷ್ಟು ಕೆಲಸ ಮಾಡಿದ್ರು ಬೆಳಗ್ಗೆ ಮುಗಿಯೋದನ್ನೇ ಇಲ್ಲ ಕೆಲಸಗಳು. ಹಾಗಾಗಿ ಸಿಕ್ಕಿದ್ದ ಟೈಮ್ ಒಳಗೆ ನಾನು ಬೇಗ ಕೆಲಸಗಳನ್ನ ಮಾಡ್ಕೊಳತ್ತಿರ್ತೀನಿ. ಇವಾಗ ಕರೆಕ್ಟಾಗಿ ನೋಡ್ರಿ 8 ಗಂಟೆಗೆ ಒಂದು ಅಲಾರಾಮ್ ಹೊಡಿತೈತಿ. ಆ ಅಲಾರಾಮ್ ಹೊಡೆದ ತಕ್ಷಣ ನಾವು ಮನೆಯಿಂದ ಬಿಟ್ಟು ಹೋಗ್ತೀವಿ. ನಾನು ಒಂದು 5-10 ನಿಮಿಷ ಸಿಕ್ತು ಟೈಮ್ ಅಂತ ಏನಿಲ್ಲ, ಅವಾಗ ನೋಡ್ರಿ ಕಸ ಗುಡಿಸಿ ನೀರು ಹಾಕಿಬಿಟ್ಟಿದ್ನಿ. ಇನ್ನಿಕ್ಕಿಂತ ಕಳಿಸಿ ಬಂದ ಮೇಲೆ ನಾನು ರಂಗೋಲಿ ಹಾಕ್ತೀನಿ. ಮುಂಚೆ ಈ ಕಡೆ ಮೇನ್ ರೋಡಿಗೆ ಹೋಗೋದಿತ್ತು. ಇವಾಗ ನಾನು ಇಲ್ಲೇ ಬರ್ರಿ ನಮ್ಮ ಮನೆ ಹತ್ರ ಅಂದಿದ್ದಕ್ಕೆ ಬಸ್ನವ್ರು ಮತ್ತೆ ಇಲ್ಲೇ ಬರತ್ತಾರೋ. ಹಾಗಾಗಿ ಇಲ್ಲೇ ಸಾನ್ವಿಗೆ ಒಂದು 5-10 ನಿಮಿಷ ಕುತ್ಕೊಡ್ಕೆ ಬಸ್ ಬಂದುಬಿಡ್ತೈತಿ. ಆಕಿನ ಹತ್ತಿಸೆ ನಾನು ಮತ್ತೆ ವಾಪಸ್ ಮನೆಗೆ ಹೋಗಿ ರಂಗೋಲಿ ಹಾಕಿರತ್ತಂತೇಳಿ ಇವಾಗ ಒಂದು ಸಿಂಪಲ್ ಆಗಿರುವಂಥ ರಂಗೋಲಿನ ಬಿಡಾಕತ್ತೀನಿ. ಏನಾದರೂ ಬಾಗಿಲ ತೊಳೆದು ರಂಗೋಲಿ ಹಾಕೋದು ಮಾತ್ರ ಮಿಸ್ ಆಗಂಗಿಲ್ಲ ನೋಡ್ರಿ ನಮ್ಮ ಮನೆಯಾಗ. ಸಂಡೇ ಒಂದೊಂದು ದಿವಸ ಮಿಸ್ ಆಗ್ಬೋದು ಲೇಟಾಗಿ ಎದ್ರೆ, ಇಲ್ಲಂತಂದ್ರೆ ಇಲ್ಲ ನೋಡ್ರಿ, ಇಡೀ ವಾರವಿಡೀ ಏನೇ ಆದರೂ ಸರಿ ನಾನು ಬಾಗಿಲ ಕಸ ಗುಡಿಸಿ ರಂಗೋಲಿ ಹಾಕೋದು ಮಾತ್ರ ಬಿಡಂಗಿಲ್ಲ. ಹಂಗೆ ತುಳಸಿ ಕಟ್ಟಿ ಮುಂದೆನೂ ಒಂದು ಸಣ್ಣದ ರಂಗೋಲಿ ಹಾಕಾಕತ್ತೀನಿ. ಇವಾಗಂತೂ ಥಂಡಿ ಶುರುವಾಗಕತ್ತೈತಿ. ಬೆಳಿಗ್ಗೆ ಅಂತೂ ಹೇಳೋಕ್ಕಾಗಂಗಿಲ್ಲ ನೋಡ್ರಿ, ಎಷ್ಟು ಥಂಡಿ ಅಂದರೆ ಇನ್ನೊಂದು ಅರ್ಧ ಗಂಟೆ ಮಲಗಿಬಿಡೋನು ಅನ್ನೋಂಗೆ ಆಗತ್ತಿರ್ತೈತಿ. ಆದ್ರೆ ಮುಂಚೆ ಎಲ್ಲ ಹಂಗೆ ಮಾಡ್ತಿದ್ದೆ. ಅಲಾರಾಮ್ ಇಟ್ಟರೆ ಅದನ್ನು ಆಫ್ ಮಾಡಿ 10 ನಿಮಿಷ ಅನ್ಕೊಂತ ಲೇಟಾಗಿ ಹೇಳ್ತಿದ್ನಿ. ಆದರೆ ಇವಾಗ ಹಾಗೆಲ್ಲ ಮಾಡೋಕ್ಕಾಗಂಗಿಲ್ಲ ನೋಡ್ರಿ. ಯಾಕಂದ್ರೆ ಸಾನ್ವಿ ಬಸ್ ಅಂತೂ ಕರೆಕ್ಟಾಗಿ 8:05 ಅಥವಾ 8:10ಕ್ಕೆ ಬಂದುಬಿಡ್ತೈತಿ. ಅಷ್ಟೊತ್ತಿಗಾಗಲೇ ನಾವಂತೂ ಏನೇ ಆದರೂ ಸರಿ ಹೋಗಿ ಅಲ್ಲಿ ರೆಡಿಯಾಗಿ ನಿಂತ್ಕೋಬೇಕು. ಅದಕ್ಕೋಸ್ಕರ ನಾನಂತೂ 5:30ಗೆ ಎದ್ದೊಳೋದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಒಂದು ದಿವಸನೂ ಮಿಸ್ ಆಗಂಗಿಲ್ಲ 5:30ಗೆ ಹೇಳೋದು. ಸ್ಯಾಟರ್ಡೆ ಸಂಡೇ ಬಿಟ್ಟು ಮಂಡೇ ಟು ಫ್ರೈಡೇ 5:30ಗೆ ಹೇಳಬೇಕು. ರಂಗೋಲಿ ಹಾಕಿ ಬಂದು ಇವಾಗ ಪಲ್ಯ ಮಾಡಿದ್ದು ನೋಡ್ರಿ. ನಮ್ಮ ಮನೆಯವ್ರ ಬಾಕ್ಸ್ ಬೇರೆ ರೆಡಿ ಮಾಡೋದಿರ್ತೈತಿ ನನಗೆ. ಹಾಗಾಗಿ ಬಂದ ತಕ್ಷಣ ಪಟ್ನ ಅವ್ರದ್ದು ಬಾಕ್ಸನ್ನು ರೆಡಿ ಮಾಡಿಬಿಡ್ತಾನೆ ನಾನು. ಅವರು 9:15ಗೆಲ್ಲ ರೆಡಿ ಇರ್ಬೇಕಂತ ಹೇಳ್ತಾರೋ. ಹಾಗಾಗಿ ಚಿತ್ರಾನ್ನ ಮಾಡಿದ್ನಲ್ಲ ಅದನ್ನು ನಾಷ್ಟ ಮಾಡಿರೋರೆ. ಕ್ಯಾಪ್ಸಿಕಮ್ ಇದ್ದು ಅವನನ್ನು ಪಲ್ಯ ಮಾಡೀನಿ. ನಮ್ಮ ಫೇವ್ರೇಟ್ ಪಲ್ಯ ಅದು. ಅದನ್ನು ಮಾಡಿಟ್ಟು ಇವಾಗ ಬಿಸಿ ರೊಟ್ಟಿ ಮಾಡಾಕತ್ತೀನಿ. ಚಪಾತಿ ಮಾಡಿದ್ನಿ ಹಿಂದಿನ ದಿವಸ, ಅದಕ್ಕಾಗಿ ಇವತ್ತು ರೊಟ್ಟಿ ಮಾಡಿರತ್ತಂತೇಳಿ ರೊಟ್ಟಿ ಮಾಡಾಕತ್ತೀನಿ ನೋಡ್ರಿ. ನಾನು ಒಂದು 6-7 ಅಷ್ಟು ರೊಟ್ಟಿ ಮಾಡಾಕತ್ತಿದ್ನಿ. ಕರೆಕ್ಟಾಗಿ ನೋಡ್ರಿ ಇವತ್ತು ಎಷ್ಟದು ಅಂದ್ರೆ ಒಂದು 8 ರೊಟ್ಟಿ ಆಗುವಷ್ಟು ಅದು. ಆದರೆ ನಾನು 7 ರೊಟ್ಟಿ ಮಾಡೀನಿ. ಅದು ಇನ್ನೊಂದೇನು ಉಂಡೆ ಇತ್ತಲ್ಲ ಅದರೊಳಗಿಂದ ಎಲ್ಲ ಸ್ವಲ್ಪ ಹಿಟ್ಟು ತೆಗೆದು ಭಾಳ ಸಣ್ಣ ಆಗ್ಯಾವಂತೇಳಿ ಇನ್ನೊಂದು ಸ್ವಲ್ಪ ಎಲ್ಲದಕ್ಕೂ ಸೇರಿಸಿ ಕರೆಕ್ಟಾಗಿ ಇವತ್ತು 7 ರೊಟ್ಟಿ ಮಾಡೀನಿ. ನಮ್ಮ ಮನೆಯವ್ರಿಗೆ 4 ಕಟ್ಟಿ ಕಳಿಸೀನಿ. ಮಧ್ಯಾಹ್ನಕ್ಕೆ ನನಗೊಂದು 3 ಇಟ್ಕೊಂಡು ದಿನ ಅಂತೂ ಇಷ್ಟ ಮಾಡಿರ್ತಾನೆ ನೋಡ್ರಿ ರೊಟ್ಟಿ. ಯಾಕಂದ್ರೆ ಸಾನ್ವಿ ತಿನ್ನೋದು ಕಡಿಮೆ ರೊಟ್ಟಿ. ಆಕೆ ಮನೆಯಾಗಿದ್ದಾಗ ಬಿಸಿ ಮಾಡಿದ್ರೆ ತಿಂತಾಳು. ಆದರೆ ಈ ಥರ ತನಗಾಗಿದ್ದೆಲ್ಲ ತಿನ್ನಂಗಿಲ್ಲ ಆಕೆ. ಯಾಕೆ ಅಷ್ಟೊಂದು ಮಾಡಿ ವೇಸ್ಟ್ ಮಾಡೋದು ಅಂತೇಳಿ ನಾನು ಎಷ್ಟು ಬೇಕಲ್ಲ ಅಷ್ಟನ್ನು ಮಾಡ್ಕೊಂಡಿರ್ತೀನಿ. ಮತ್ತು ನಮ್ಮ ಮನ್ಯಾಗ 3 ಹೊತ್ತು ರೊಟ್ಟಿ ಇರಬೇಕು, 2 ಹೊತ್ತು ರೊಟ್ಟಿ ಇರಬೇಕು ಆ ಥರ ಏನಿಲ್ಲ. ಒಂದು ಹೊತ್ತು ತಿಂದ್ರೆ ಮುಗಿದು ಹೋತು. ಮತ್ತು ಒಂದು ದಿವಸ ಬಿಟ್ಟು ಒಂದು ದಿವಸ ಮಾಡಿದ್ರೂ ನಡೀತೈತಿ. ಅದಕ್ಕೋಸ್ಕರ ಒಂದೇ ಹೊತ್ತಿಗೆ ಆಗುವಷ್ಟು ನಾನು ರೊಟ್ಟಿ ಮಾಡಿರ್ತೀನಿ. ರೊಟ್ಟಿ ಎಲ್ಲ ಮಾಡಿ ತೆಗೆದು ಇವಾಗ ನಮ್ಮ ಮನೆಯವ್ರ ಬಾಕ್ಸನ್ನು ರೆಡಿ ಮಾಡಿ ನೋಡ್ರಿ. ಮೂಲಂಗಿದ್ದು ಸ್ವಲ್ಪ ಹಂಗೆ ಮೂಲಂಗಿನೂ ಕಟ್ ಮಾಡಿ ಹಾಕಿದ್ದೀನಿ. ಸೌತೆಕಾಯಿ ಇತ್ತು, ಆದರೆ ಅದು ಹೆಚ್ಚಂತಲೇ ಎಲ್ಲ ಒಳಗಡೆ ಎಲ್ಲ ಬೆಂಡಾಗಿತ್ತು. ಅದಕ್ಕೋಸ್ಕರ ಸೌತೆಕಾಯಿ ಹಾಕಲಿಲ್ಲ. ಮತ್ತು ಅಂಗಡಿಗೆ ಹೋದಾಗ ತೊಗೊಂಡು ಬರಬೇಕು. ಇವಾಗ ಮೂಲಂಗಿ ಎಷ್ಟು ಇತ್ತಲ್ಲ ಅದನ್ನು ನಾನು ಮೂಲಂಗಿ ಹಾಕಿದ್ದೀನಿ. ಆಮೇಲೆ ಮೊಸರು ಇಷ್ಟು ಹಾಕಿ ಪಲ್ಯ, ರೊಟ್ಟಿ, ರೈಸ ಎಲ್ಲನೂ ಹಾಕಿ ನಮ್ಮ ಮನೆಯವ್ರ ಲಂಚ್ ಬಾಕ್ಸು ರೆಡಿ ಆಯಿತು. ಅವರು ಸ್ನಾನ ಮಾಡಿ ಬಂದವ್ರನ್ನ ದೇವ್ರಿಗೆ ಕೈ ಮುಗಿದು ಅವರು ಕೆಲ್ಸಕ್ಕೆ ಹೋಗ್ತಾರೋ. ಅವ್ರು ಹೋದ್ಮೇಲೆ ನನ್ನ ಕೆಲಸಗಳು ಮತ್ತೆ ಶುರು ಆಗ್ತಾವೆ ನೋಡ್ರಿ. ಅವ್ರು ಹೋಗೋವರೆಗೂ ನನಗಂತೂ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾನೆ ನಾನು. ಹರಿ ಇರ್ತೈತಿ ಕೆಲಸ. ಒಂದು ನಿಮಿಷನೂ ಎಲ್ಲೂ ನನಗೆ ಕೂತ್ಕೊಳ್ಳೋಕ್ಕೂ ಟೈಮ್ ಇರೋಂಗಿಲ್ಲ. ಹಂಗಾಗಿಬಿಡ್ತೈತಿ. ಸಾನ್ವಿನ ಬಿಟ್ಟು ಬಂದ ತಕ್ಷಣ ಇವ್ರದ್ದು ಲಂಚ್ ಬಾಕ್ಸ್ ರೆಡಿ ಮಾಡೋದಿರ್ತೈತಿ. ಟೈಮ ಸಿಗೋಂಗಿಲ್ಲ. ನಮ್ಮ ಮನೆಯವ್ರು ಹೋದ್ಮೇಲೆ ನಾನು ಸ್ವಲ್ಪ ಫ್ರೀ ಆಗ್ತೀನಿ. ಅವ್ರು ಹೋದ್ಮೇಲೆ ನೋಡ್ರಿ ನಾನು ಬಟ್ಟೆ ವಾಷಿಂಗ್ ಮಿಷಿನ್ ಹಾಕಿದ್ನಿ ಆಲ್ರೆಡಿ. ಅದೆಲ್ಲ ವಾಶ್ ಆಗಿತ್ತು. ಇವಾಗೆಲ್ಲನೂ ತೆಗೆದು ಒಣಗಿ ಹಾಕಾಕತ್ತೀನಿ. ಒಂದೊಂದೆಲ್ಲ ಒಣಗಿ ಹಾಕಿ ಬಂದು ಇವಾಗ ಬೆಡ್ಡನ್ನು ಕ್ಲೀನ್ ಮಾಡ್ಕೊಳಕತ್ತೀನಿ. ಬಿಸಿಲಿದ್ರೆ ನಡಿತತಿ, ಲೇಟಾಗಿ ಅರ್ಬಿ ಒಣಗಿ ಹಾಕಿರೋ ಒಣಗ್ತಾವು. ಆದರೆ ಥಂಡಿರುವಾಗ ಬೆಳಗ್ಗೆ ಬೇಗನೆ ಒಣಗಿ ಹಾಕಿ ಎತ್ತಿಟ್ಕೊಂಡ್ಬಿಡ್ಬೇಕು. ಇಲ್ಲಾಂದ್ರೆ ಹಸಿ ಉಳಿದ್ಬಿಡ್ತಾವೆ ಅರಿವಿಗಳು. ಅದಕ್ಕಾಗಿ ನಾನು ಬೇಗನೆ ಒಣಗಿ ಹಾಕೀನಿ. ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಮನೆಯೆಲ್ಲ ಕಸ ಗುಡಿಸ್ಬೇಕು, ಒರೆಸ್ಬೇಕು. ಮತ್ತು ಇವತ್ತು ದೇವ್ರ ಮನೆ ಒಂದು ಕ್ಲೀನ್ ಮಾಡೋದಿತ್ತು ನೋಡ್ರಿ. ಯಾಕಂದ್ರೆ ಗುರುವಾರಕ್ಕೊಂದು ಸರಿ ನಾನು ಇವಾಗ ಪೂಜೆ ಮಾಡೋದ್ರಿಂದ ಬುಧವಾರ ಯಾವಾಗಲೂ ದೇವ್ರ ಮನೆನ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ. ಆದರೆ ಹೋದ ಬುಧವಾರ ಏನಾಯ್ತಂದ್ರೆ ಕ್ಲೀನ್ ಮಾಡಬೇಕಾ ಅಂತೇಳಿ ಎಲ್ಲ ತಲೆ ಸ್ನಾನ ಮಾಡಿದ್ನಿ. ಆಮೇಲೆ ಅಲ್ಲಿ ಆಲ್ಮಾಟ್ ಹತ್ರ ಹೋಗಿ ಹೂವೆಲ್ಲ ತೊಗೊಂಡು ಬಂದಿದ್ನಿ ಪೂಜೆಗೆ ಅಂಥೇಳಿ. ಆದರೆ ಸಂಜೆ ಮುಂದೆ 6 ಗಂಟೆ ಅನ್ಕೊಳಕ್ಕೆ ನನಗೆ ಜ್ವರ ಬಂದುಬಿಟ್ಟು ನೋಡ್ರಿ. ಹಾಗಾಗಿ ಹೋದ ವಾರ ನಾನು ದೇವ್ರ ಮನೆ ಎಲ್ಲ ಏನೂ ಕ್ಲೀನ್ ಮಾಡ್ಕೊಂಡೇ ಇರಲಿಲ್ಲ. 15
15 ದಿವಸ ಆಗಿತ್ತು. ಈ ಗುರುವಾರಕ್ಕೆ 15 ದಿವಸ ಆಗ್ತಿತ್ತು. ಅದಕ್ಕೋಸ್ಕರ ಇವತ್ತು ಏನೇ ಆದರೂ ಸರಿ ಕ್ಲೀನ್ ಮಾಡಿರತ್ತಂತ ಅಂದ್ಕೊಂಡಿದ್ನಿ. ಅದು ಒಂದು ಇವತ್ತು ಕೆಲಸ ಇತ್ತು. ಮತ್ತು ಹಿಂದಿನ ದಿವಸ ಸಂಜೆ ಮುಂದೆ ಹೋಗಿ ತರಕಾರಿ ತೊಗೊಂಡು ಬಂದಿದ್ನಿ. ಪ್ರತಿ ಸರಿ ಸಂಡೆ ತರಕಾರಿ ತರಿಸ್ತಿದ್ದೆ, ಆದರೆ ಈ ಸರಿ ತರಿಸಿರಲಿಲ್ಲ. ಅದಕ್ಕಾಗಿ ಮಂಗಳವಾರ ಸಂಜೆ ಮುಂದೆ ಸಾನ್ವಿ ನಾನು ಇಬ್ಬರು ಹೋಗಿ ಎಷ್ಟು ಬೇಕಲ್ಲ ಅಷ್ಟು ತರಕಾರಿನ ತೊಗೊಂಡು ಬಂದಿದ್ದೆ. ಟೊಮೆಟೊ, ಈರುಳ್ಳಿ, ಆಮೇಲೆ ಕೊತ್ತಂಬರಿ, ಕರಿಬೇವು ಬೇಕಾಗಿತ್ತು ಮೇನ್. ಸಾನ್ವಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಹಣ್ಣು, ಪಲ್ಯಕ್ಕೆ ಏನಾದರೂ ಬೇಕಂತೇಳಿ ಗವಾರಕಾಯಿ, ಬದ್ನೆಕಾಯಿ, ಆಮೇಲೆ ತೊಂಡೆಕಾಯಿ ಸಿಕ್ಕು, ಅವನ್ನ ತೊಗೊಂಡು ಬನ್ನಿ. ನನಗಂತೂ ಕೊತ್ತಂಬರಿ ಕರಿಬೇವು ಇಲ್ಲದೆ ಅಡುಗೆ ಮಾಡೋಕ್ಕಂತೂ ಇಂಟ್ರೆಸ್ಟ್ ಬರೋಂಗಿಲ್ಲ. ಮಂಗಳವಾರ ಏನೂ ಇರಲಿಲ್ಲ, ನಾನು ಹಂಗನ ಅಡುಗೆ ಮಾಡಿಬಿಟ್ಟಿದ್ನಿ ಇವತ್ತು. ಅದಕ್ಕೋಸ್ಕರ ನಾನು ಇವತ್ತು ಅಡುಗೆ ಎಲ್ಲ ಸರಿಯಾಗೂ ಇಲ್ಲ ಅಂಥೇಳಿ ವ್ಲಾಗನ್ನು ಮಾಡೋಕ್ಕೆ ಹೋಗಲಿಲ್ಲ. ಅದರ ಸಲುವಾಗಿಯೇ ಸಂಜೆ ಮುಂದೆ ಫಸ್ಟ್ ಬಿಡು ಕೆಲಸ ಎಲ್ಲ ಬಿಟ್ಟು ಹೋಗಿ ತರಕಾರಿನ ತೊಗೊಂಡು ತೊಗೊಂಡು ಬಂದು ಹಾಗೆ ಇಟ್ಟಿದ್ನಿ, ಜೋಡಿಸ್ಕೊಂಡಿರಲಿಲ್ಲ. ಯಾಕಂದರೆ ಸಾನ್ವಿದು ಹೋಮ್ವರ್ಕ್ ಮಾಡಿಸೋದಿತ್ತು. ಅದಕ್ಕಾಗಿ ಎಲ್ಲನೂ ಹಾಗೆ ಇಟ್ಬಿಟ್ಟಿದ್ನಿ. ಬರೀ ಕೊತ್ತಂಬರಿ ಒಂದು ಬೇರೆಲ್ಲ ತೆಗೆದು ಒಂದು ಕವರ್ಗೆ ಹಾಕಿ ಕಟ್ಟಿ ಫ್ರಿಜ್ ಒಳಗೆ ಇಟ್ಟಿದ್ನಿ, ಅದು ಬಾಡ್ತದೆ ಅಂತೇಳಿ. ಇನ್ನು ಉಳ್ಕಿದ ತರಕಾರಿ ಎಲ್ಲ ಹಾಗೆ ಇಟ್ಟರೆ ನಡೀತತಿ, ಅದೇನೋ ಒಂದು ದಿವ್ಸಕ್ಕೆ ಬಾಡಂಗಿಲ್ಲ. ಅದಕ್ಕೋಸ್ಕರ ಈಗ ನೆಕ್ಸ್ಟ್ ಡೇ ಅದನ್ನೆಲ್ಲನೂ ನಾನು ಕ್ಲೀನ್ ಮಾಡಿಕೊಂಡು ಈ ಫ್ರಿಜ್ ಒಳಗೆ ಇಡ್ತೀವಲ್ಲ ಬಾಕ್ಸು, ಆ ಬಾಕ್ಸಿಗೆ ಹಾಕಿ ಎಲ್ಲನೂ ಕ್ಲೀನ್ ಮಾಡಿ ಎತ್ತಿಟ್ಕೊಳತ್ತೀನಿ. ಈ ಬಾಕ್ಸ್ ನೋಡಿರಿ ಚಲೋ ಅದಾವೆ. ಒಬ್ಬೊಬ್ರು ಹೇಳ್ತಾರೆ ಚಲೋ ಇಲ್ಲ, ಆಮೇಲೆ ಅಷ್ಟೊಂದೇನು ಯೂಸ್ಫುಲ್ ಇಲ್ಲ ಅಂಥೇಳಿ. ಆದ್ರೆ ನನಗಂತೂ ಯೂಸ್ ಆಗಿದಾವೆ ನೋಡಿರಿ. ಫ್ರಿಜ್ಜನ್ನು ಯಾವಾಗಲೂ ನೀಟಾಗಿ ಕಾಣಿಸ್ತತಿ ಈ ರೀತಿ ನಾವು ಇಡೋದ್ರಿಂದ. ಬ್ಯಾಗ್ದಾಗೆಲ್ಲ ಕಟ್ಟಿಡೋದ್ರಿಂದ ಈ ರೀತಿ ಇಡ್ಬೋದು. ನನಗಂತೂ ಇಷ್ಟ ಆಗಿದಾವೆ. ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೀನಿ. ಎಲ್ಲ ಫ್ರಿಜ್ ಎಲ್ಲ ಕ್ಲೀನ್ ಮಾಡಿ ಹಂಗೆ ತರಕಾರಿನೂ ಎಲ್ಲ ಇಟ್ಬಿಟ್ಟು ಒರೆಸ್ಕ್ಯಾರ. ಇನ್ನು ಅಡುಗೆ ಕೆಲಸ ಅಂತೂ ಎಲ್ಲ ಬೆಳಗ್ಗೆ ಮುಗಿದಿತ್ತು. ಇನ್ನು ಗ್ಯಾಸ್ ಅಷ್ಟು ಒರೆಸಿ ಪಾತ್ರೆ ತೊಳೆದು ಕಸ ಗುಡಿಸಿ ಒರೆಸ್ಬೇಕಿತ್ತು. ಹಾಗೆ ನಾನು ಟಿ ವಿ ಒಳಗೆ ಸಾಂಗ್ ಹಾಕ್ಕೊಂಡು ಒಂದು ಕೆಲಸನ ಮಾಡ್ಕೊಳಕತ್ತಿದ್ನಿ. ಫಸ್ಟ್ ಗ್ಯಾಸ್ ಎಲ್ಲ ತಿಕ್ಕಿರತ್ತಂತೇಳಿ ಗ್ಯಾಸ್ ಎಲ್ಲ ತಿಕ್ಕೊಳಕತ್ತೀನಿ ನೋಡ್ರಿ. ಗ್ಲಾಸ್ ಐತಲ್ಲ ಅಲ್ಲೆಲ್ಲ ನಾವು ಸ್ಟೀಲ್ ನಾರ್ಲೆ ಉಜ್ಜೋಕ್ಕಾಗೋಂಗಿಲ್ಲ, ಉಜ್ಜಿರೋ ಅದೆಲ್ಲ ಸ್ಕ್ರ್ಯಾಚ್ ಆಗ್ತತಿ. ಹಾಗಾಗಿ ಅಲ್ಲಿ ಗ್ರೀನ್ ಕಲರ್ ಸಾಫ್ಟ್ ಇರೋ ನಾರು ಬರ್ತದಲ್ಲ ಅದರಿಂದ ತಿಕ್ಕಿ ಸ್ಟೀಲ್ ಏನೇನು ಕಾಣಿಸತ್ತಲ್ಲ ಪ್ಲೇಟ್ ಥರ ಅಲ್ಲೆಲ್ಲ ನಾನು ಸ್ಟೀಲ್ ನಾರನ್ನು ತೊಗೊಂಡು ಉಜ್ಜಿರ್ತೀನಿ. ಎಲ್ಲ ಕ್ಲೀನ್ ಮಾಡ್ಕೊಂಡು ದಿನ ಮಾತ್ರ ಒನ್ ಟೈಮ್ ನಾನು ಇದನ್ನು ಈ ರೀತಿ ಒರೆಸೇ ಬಿಟ್ಟಿರ್ತೀನಿ. ಅದನ್ನೆಲ್ಲ ಒರೆಸ್ಕೊಂಡು ಆಮೇಲೆ ಕಿಟಕಿ ನೋಡ್ರಿ, ದಿನ ಅಂತೂ ಒರೆಸಲೇಬೇಕು. ಈ ಕಿಟಕಿ ಒಂದು ದಿವಸ ಒರೆಸೋದು ಬಿಟ್ಟರೆ ಮುಗಿದು ಹೋಯಿತು. ಯಾವಾಗ ಒರೆಸ್ಯಾರನೋ ಅನ್ಬೇಕು, ಆ ಥರ ಧೂಳಾಗ್ಬಿಡ್ತಾವೆ. ನಾನಂತೂ ದಿನ ಗ್ಯಾಸ್ ಒರೆಸುವಾಗ ಒಂದು ಸರಿ ಈ ರೀತಿ ಒರೆಸ್ಕೊಂಡ್ಬಿಟ್ಟಿರ್ತೀನಿ. ಇವಾಗ ರೋಡ್ ಕೆಲಸ ನಡೀತಾ ಇರೋದ್ರಿಂದ ಭಾಳ ಅಂದ್ರೆ ಭಾಳ ಧೂಳು ಬರ್ತೈತಿ. ನಾನಂತೂ ಡೈಲಿ ಒರೆಸ್ಕೊತೇನೆ ನೋಡ್ರಿ. ಹಂಗೆ ಕಿಟಕಿನೂ ಎಲ್ಲ ಒರೆಸ್ಕೊಂಡು ಗ್ಯಾಸ್ ಕಟ್ಟಿನೂ ಎಲ್ಲ ಒರೆಸ್ಕೊಂಡು ಒಂದು ಸ್ವಲ್ಪ ಪಾತ್ರೆ ಇದ್ದು ಬೆಳಗ್ಗೆ ಎಲ್ಲ ತೊಳೆದಿದ್ದು ನಾನು. ಅಲ್ಲಲ್ಲೇನೋ ಒಂದೊಂದು ಎಲ್ಲ ತೊಳೆದು ಸಿಂಕಲ್ಲಿರೋ ಪಾತ್ರೆ ಎಲ್ಲ ಖಾಲಿ ಮಾಡಿದ್ನಿ. ಇವಾಗ ಸ್ವಲ್ಪ ಇದ್ದು ಅವನಷ್ಟೇ ಇವಾಗ ಕ್ಲೀನ್ ಮಾಡ್ಕೋಬೇಕಿತ್ತು. ಕಟ್ಟಿ ಎಲ್ಲ ಒರೆಸ್ಕೊಂಡು ನೋಡ್ರಿ. ಈ ಥರ ಏನಾದರೂ ಒರೆಸಿ ಕ್ಲೀನ್ ಮಾಡಿಟ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಹೇಳ್ಬೋದು. ಅದೆಲ್ಲ ಗಲೀಜಾಗಿದ್ರೆ ಹರಿವಿದ್ರೆ ಅಷ್ಟೊಂದು ಬೇರೆ ಕೆಲಸಗಳನ್ನ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಂಗಿಲ್ಲ. ಈ ರೀತಿ ಅಡುಗೆ ಮನೆ ಯಾವಾಗಲೂ ಕ್ಲೀನಾಗಿತ್ತಂದ್ರೆ ನಮಗೂ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನಿಸ್ತತಿ. ನಾನಂತೂ ಡೈಲಿ ಅಡುಗೆ ಕೆಲಸ ಎಲ್ಲ ಮುಗಿದ್ಮೇಲೆ ಈ ರೀತಿ ಕ್ಲೀನ್ ಮಾಡಿ ಇಟ್ಬಿಟ್ಟಿರ್ತೀನಿ. ಹಂಗೆ ಪಾತ್ರೆನೂ ತೊಳಕತ್ತು ನೋಡ್ರಿ. ಜಾಸ್ತಿ ಇರಲಿಲ್ಲಲ್ಲ, ಸ್ವಲ್ಪ ಇದ್ದು ಅವ್ನು ನಾನು ಬೇಗ ಎಲ್ಲ ತೊಳೆದು ಇಟ್ನಿ. ಇನ್ನು ಉಚ್ಚ ಮನೆ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೋಬೇಕು. ಹಂಗೆ ಇವತ್ತು ನಾನು ಸ್ನಾನ ಮಾಡಿಕೊಂಡು ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೋಬೇಕು. ಗುರುವಾರ ಈ ವಾರ ಪೂಜೆ ಮಾಡಬೇಕು, ಹೋದ ವಾರ ಮಾಡಿರಲಿಲ್ಲ. ಈ ವಾರ ಪೂಜೆ ಮಾಡ್ಬೇಕು ನೋಡ್ರಿ. ಮುಂಚೆ ಎಲ್ಲ ನಾನು ಶುಕ್ರವಾರ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ತಿದ್ನಿ. ಆದ್ರೆ ರಾಯರ ಫೋಟೋ ಮನೆಗೆ ತೊಗೊಂಡು ಬಂದಾಗಿಂದ ನಾನು ಗುರುವಾರನ ಪೂಜೆ ಮಾಡಿರ್ತೀನಿ. ಪಾತ್ರೆ ಎಲ್ಲ ತೊಳೆದಾಯ್ತು ನೋಡ್ರಿ. ಹಂಗೆ ಸಿಂಕೆಲ್ಲನೂ ಸ್ವಲ್ಪ ತೊಳ್ಕೊಂಡು ಇನ್ನು ನಾನು ಮನೇನ ಕಸ ಗುಡಿಸ್ಕೊಳಕತ್ನಿ. ಒಂದೊಂದು ದಿವಸ ಎಷ್ಟು ಬೇಗ ಆಗಿರ್ತೈತಿ ಕೆಲಸ, ಆದ್ರೆ ಒಂದೊಂದು ದಿವಸ ಲೇಟಾಗಿಬಿಡ್ತೈತಿ. ಒಂದೊಂದು ಸರಿ ನಮ್ಮ ಮನೆಯವ್ರು ಹೋಗ್ಬಿಡ್ಕನ ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಮಾಡಿಬಿಟ್ಟಿರ್ತೀನಿ. ಈ ಪಲಾವ್ ಅದು ಮಾಡ್ತಾರಲ್ಲ, ಬರೀ ಪಲಾವು ಅನ್ನ ಸಾರು ಈ ಥರ ಮಾಡಿದಾಗ ಬೇಗ ಕೆಲಸ ಮುಗಿದ್ಬಿಡ್ತೈತಿ. ಆದ್ರೆ ರೊಟ್ಟಿ ಪಲ್ಯನೋ ಚಪಾತಿನೋ ಈ ಥರ ಮಾಡಿದಾಗ ಲೇಟ್ ಭಾಳ ಆಗಿಬಿಡ್ತೈತಿ ನೋಡ್ರಿ. ಮುಂಚೆ ಸಾನ್ವಿದು 9:30 ಸ್ಕೂಲ್ ಇತ್ತಲ್ಲ, ಆವಾಗ ಸಾನ್ವಿ ಸ್ಕೂಲಿಗೆ ಹೋಗ್ಬಿಡ್ಕ ಆಲ್ಮೋಸ್ಟ್ ನಂದೆಲ್ಲ ಕೆಲಸ ಮುಗಿದ್ಬಿಡ್ತಿತ್ತು. ಬರೀ ಅಡುಗೆದು ಒಂದು ಪೆಂಡಿಂಗ್ ಉಳಿತಿತ್ತು. ಅವಾಗ ನಮ್ಮ ಮನೆಯವ್ರು ಊಟಕ್ಕೆ ಬರ್ತಿದ್ರು ಮಧ್ಯಾಹ್ನ ಮನೆಗೆ. ನಾನು ನಿಧಾನಕ್ಕೆ ಟಿ ವಿ ನೋಡ್ಕೊಂತ ಅಡುಗೆ ಮಾಡ್ತಿದ್ನಿ ಮಧ್ಯಾಹ್ನಕ್ಕೆ. ಆದ್ರೆ ಇವಾಗ ಹಂಗಿಲ್ಲ, ಬೆಳಗ್ಗೆ ಡಬ್ಬಿ ತೊಗೊಂಡು ಹೋಗ್ಬಿಡ್ತಾರೋ. ನಾನು ಏನೇ ಆದರೂ ಸರಿ ಕ್ಲೀನಿಂಗ್ ಕೆಲಸ ಆಮೇಲೆ ಮಾಡ್ಕೋಬೇಕು. ಫಸ್ಟ್ ಡಬ್ಬಿ ರೆಡಿ ಮಾಡಿ ಅವರಿಗೆ ಕಳಿಸ್ಬೇಕು ನೋಡ್ರಿ. 1.5 ವರ್ಷ 2 ವರ್ಷ ಹತ್ತತ್ರ ಆಗ್ತಿವಾಗ ನಮ್ಮ ಮನೆಯವರು ಬಾಕ್ಸ್ ತೊಗೊಂಡು ಹೊಂಟ. ನನಗೂ ಇವಾಗ ಅದು ರೂಢಿ ಆಗಿಬಿಟ್ಟತಿ. ಎದ್ದ ತಕ್ಷಣ ಅಡುಗೆ ಕೆಲಸ ಮಾಡಿರೋಣ ಎಲ್ಲ ಕೆಲಸ ಮುಗಿದೈತೆ ಅಂತ ಅನಿಸ್ತತಿ. ಇಲ್ಲಾಂದ್ರೆ ಏನಪ್ಪ ಕೆಲಸನ ಮುಗ್ದಿಲ್ಲ ಇವತ್ತಂತ ಅನ್ಸತ್ತಿರ್ತೈತಿ. ಕ್ಲೀನಿಂಗ್ ಕೆಲಸ ಹೆಂಗಾದರೂ ಆರಾಮಾಗಿ ನಾವು ಮಾಡ್ಕೋಬೋದು. ಆದರೆ ಅಡುಗೆ ಕೆಲಸ ನೋಡ್ರಿ ಟೈಮ್ ಆದ್ರೆ ಮಾಡೋಕ್ಕನ ಆಗಂಗಿಲ್ಲ. ನನಗಂತೂ ಹಂಗೆ ಆಗ್ತತಿ. ಲೇಟ್ ಆದರೆ ಅಡುಗೆನ ಮಾಡೋಕ್ಕಾಗಂಗಿಲ್ಲ. ಇವಾಗ ಮನೆಯನ್ನು ಒರೆಸ್ಕೊಳಕತ್ತೀನಿ.
ಇಷ್ಟು ಮಾಡ್ಬಿಡ್ಕ ನಂದು ಡೈಲಿ ರೊಟೀನ್ದು ಏನು ಕೆಲಸಗಳಿರುತ್ತಲ್ಲ ಅದು ಮುಗಿತೈತೆ ನೋಡ್ರಿ. ಎಕ್ಸ್ಟ್ರಾ ಪೆಂಡಿಂಗ್ ಏನಾದರೂ ಕ್ಲೀನಿಂಗ್ ಕೆಲಸ ಇದ್ದರೆ ನಾನು ಆಮೇಲೆ ಮಾಡ್ಕೋಬೇಕು. ಅಂದರೆ ಇಷ್ಟೆಲ್ಲ ಕೆಲಸ ಮುಗಿಸಿ ನನಗೆ ಟೈಮ್ ಇದ್ರೆ ಆಮೇಲೆ ಮಾಡ್ಕೊಂಡಿರ್ತೇನೆ, ಇಲ್ಲಂತಂದ್ರೆ ಇಲ್ಲ. ಇವತ್ತು ಇಷ್ಟೆಲ್ಲ ನಾನು ಕೆಲಸ ಮುಗಿಸ್ಕೊಡ್ಕೆ ಒಂದು 11 ಗಂಟೆ ಆಗಿತ್ತು ನೋಡ್ರಿ. 11 ಗಂಟೆ ಕನ್ಗುಡ್ಕೆ ಇಷ್ಟೆಲ್ಲ ನಾನು ಕೆಲಸ ಮುಗಿಸೀನಿ. ಹಂಗೆ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ. ಸ್ನಾನ ಮಾಡ್ಕೊಂಡು ಬಂದು ಇನ್ನೇನು ಕೆಲಸ ಇರಲಿಲ್ಲ ನನಗೆ, ಬರೀ ಇನ್ನು ದೇವ್ರ ಮನೆ ಒಂದು ಕ್ಲೀನ್ ಮಾಡೋದಿತ್ತು. ಹಾಗಾಗಿ ದೇವ್ರ ಮನೆನ ಕ್ಲೀನ್ ಮಾಡ್ಕೊಳಕತ್ನಿ. ಪ್ರತಿ ವಾರ ಮಾಡಿದ್ರೆ ಅಷ್ಟೊಂದೇನು ಜಾಸ್ತಿ ಧೂಳು ಆಗಂಗಿಲ್ಲ, ಆದರೆ 15 ದಿವಸ ಆಗಿಬಿಟ್ಟಿತ್ತು ಈ ಸರಿ. ಅದಕ್ಕೋಸ್ಕರ ಸ್ವಲ್ಪ ಧೂಳಾಗಿತ್ತು. ಫಸ್ಟ್ ದೇವ್ರನ್ನೆಲ್ಲ ಹೊರಗಿಟ್ಟು ಕೆಳಗಡೆ ಒಂದಷ್ಟೆಲ್ಲ ಐಟಮ್ಸ್ ಇಟ್ಟಿರ್ತಾನಲ್ಲ, ನಾನು ಗಂಧದ ಕಡ್ಡಿ, ಎಣ್ಣೆ ಬಾಟ್ಲ ಅವನ್ನೆಲ್ಲನೂ ಹೊರಗೆ ತೆಗೆದುಬಿಟ್ಟಿದ್ದೀನಿ. ಇವತ್ತು ತೆಗೆದು ಫಸ್ಟ್ ಎಲ್ಲ ಧೂಳು ಹೊಡ್ಕೊಂಡು, ಅದೇನು ಬ್ರಷ್ಷು ಮತ್ತು ಮೊರ ಕಾಣಿಸತ್ತಲ್ಲ ಅದು ಹಾಳಾಗೈತಿ, ಹೊಸದು ತೊಗೊಂಡು ಬರಬೇಕು. ಅಲ್ಲಿವರೆಗೂ ಇವಾಗ ಅದನ್ನು ಯೂಸ್ ಮಾಡಕತ್ತೀನಿ ನೋಡ್ರಿ. ಅದರಿಂದನೇ ನಾನು ಕಸ ಗುಡಿಸ್ಕೊಂಡಿರ್ತೀನಿ, ಪೊರ್ಕೆಯಿಂದ ಗುಡಿಸೋದಿಲ್ಲ. ಕಸ ಎಲ್ಲ ಗುಡಿಸಿ ಎತ್ತಾಕಿ ಇವಾಗ ಟೈಲ್ಸ್ ಎಲ್ಲ ಒರೆಸ್ಕೊಂಡ್ರಾತಂತೇಳಿ ಒಂದು ಬುಟ್ಟಿ ಒಳಗೆ ನೀರು ಹಾಕ್ಕೊಂಡೀನಿ. ಆಮೇಲೆ ಈ ಖರ್ಚಿಪ್ ಏನು ನೋಡತ್ತಾರಲ್ಲ ಇದನ್ನು ನಾನು ದೇವ್ರ ಮನೆ ಟೈಲ್ಸ್ ಒರೆಸಾಕನ ಅಂಥೇಳಿ ಇಟ್ಬಿಟ್ಟೇನಿ. ಪ್ರತಿ ವಾರ ಅದರಲ್ಲೇನೋ ಒರೆಸ್ತೀನಿ ನಾನು. ವಾರ ಒರೆಸೋದ್ರಿಂದ ಅಷ್ಟೊಂದೇನು ಇವಾಗ ಧೂಳಾಗಂಗಿಲ್ಲ. ಮುಂಚೆ ಒಂದು ತಿಂಗ್ಳಿಗೆ ಒಂದು ಸರಿ ಒರೆಸ್ತಿದ್ನಿ, ಅದು ಭಾಳ ಧೂಳಾಗೈತಿ, ಭಾಳ ಟೈಲ್ಸ್ ಕರ್ರಾಗ್ಯಾವ ಅಂತ ಅನ್ಸಕ್ಕಾಯ್ತು. ಅದಕ್ಕೋಸ್ಕರ ಆವಾಗಿಂದ ಇವಾಗ ಏನು ಮಾಡ್ತೇನೆ ಅಂದರೆ ಒಂದು ವಾರಕ್ಕೊಂದು ಸರಿ ಎಲ್ಲನೂ ಒರೆಸಿ ಕ್ಲೀನ್ ಮಾಡ್ಕೋತೀನಿ. ಜಾಸ್ತಿ ಏನು ಧೂಳಾಗಂಗಿಲ್ಲ. ದಿನ ಧೂಪ ಹಾಕೋದ್ರಿಂದ ಅದು ಹೊಗೆ ಸ್ವಲ್ಪ ಕರ್ರಾಗ ಕೂತಿರ್ತೈತೆ ಅಷ್ಟೇ, ಇನ್ನು ಅಷ್ಟೊಂದು ಏನು ಗಲೀಜಾಗಿರಂಗಿಲ್ಲ. ಇವಾಗ ನೋಡ್ರಿ ಎಲ್ಲ ನೀಟಾಗಿ ಒರೆಸ್ಕೊಂಡು ಟೈಲ್ಸು, ಆಮೇಲೆ ಬಾಗ್ಲ, ಗ್ಲಾಸು, ಕೆಳಗಡೆದು ಎಲ್ಲನೂ ಒರೆಸಿ ಕ್ಲೀನ್ ಮಾಡ್ಕೊಂಡು ಒಂದು ಸ್ವಲ್ಪ ಧೂಳು ಬಂತು ಇವತ್ತು. ಇಷ್ಟೆಲ್ಲ ಒರೆಸಿರ ನೋಡ್ರಿ ನನಗೆ ಸಮಾಧಾನ ಅಂತ ಅನಿಸ್ತತಿ. ದೇವ್ರ ಮನೆಗೆ ಹೋಗಿ ಪೂಜೆ ಮಾಡೋಕ್ಕೂ ಇಂಟ್ರೆಸ್ಟ್ ಬರ್ತೈತಿ. ಧೂಳು ಆಮೇಲೆ ಕರ್ರಗೈತಂದ್ರೆ ನನಗೂ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ನೋಡ್ರಿ ಇಲ್ಲಿ ಬರೀ 15 ದಿವ್ಸಕ್ಕನ ಎಷ್ಟು ಧೂಳಾಗೈತಿ ಅಂಥೇಳಿ. ಎಲ್ಲ ಧೂಪ ಹಾಕಿರ್ತಾವಲ್ಲ ಅದರದನ್ನ ಗಲೀಜು. ದೇವ್ರ ಮನೆ ಅಂತೂ ಕ್ಲೀನ್ ಆಯಿತು. ಇವಾಗ ದೇವ್ರ ಫೋಟೋಗಳನ್ನೆಲ್ಲ ಒರೆಸ್ಕೊಳಕತ್ತೀನಿ. ನೀವು ಬ್ಲೂ ಕಲರ್ ಖರ್ಚಿಪ್ ನೋಡಿ ಮತ್ತು ಟೈಲ್ಸ್ ಒರೆಸಿದ ಖರ್ಚಿಪ್ಲೇನ ಫೋಟೋ ಒರೆಸಾತೇನಂತ ಅನ್ಕೋಬೇಡ್ರಿ. ಈ ಥರದ್ದು ನನ್ನ ಹತ್ರ 3 ಖರ್ಚಿಪ್ ಅದಾವು. ಒಂದು ಸೆಟ್ ತೊಗೊಂಬಂದ್ಬಿಟ್ಟೆ ನಾನು ಅದನ್ನು ಡಿಮಾರ್ಟ್ ಒಳಗೆ. ಅಂದ್ರೆ 60 ರೂಪೀಸಿಗೆ 3 ಬರ್ತಾವೆ ಇವ. ಅದರೊಳಗೆ ಒಂದು ದೇವ್ರ ಮನೆ ಟೈಲ್ಸ್ ಒರೆಸಾಕಿಟ್ಟೇನಿ, ಇನ್ನೊಂದು ಬಾಗಿಲ ಹತ್ರ ಹೊಚ್ಚಲ ಐತಲ್ಲ ಅದನ್ನು ಒರೆಸಾಕಿಟ್ಟೇನಿ, ಇನ್ನೊಂದು ಈ ಥರ ದೇವ್ರ ಫೋಟೋಗಳನ್ನ ಒರೆಸ್ಕೊಳಕಿಟ್ಟೇನಿ. ಆಮೇಲೆ ಒಬ್ಬೊಬ್ಬರು ಕಮೆಂಟ್ ಮಾಡಿಬಿಡ್ತಾರೋ, ಏನ್ರಿ ನೀವು ಎಲ್ಲ ದೇವರನ್ನು ಅದರಲ್ಲೇ ಒರೆಸ್ತಾರಿ, ಆಮೇಲೆ ಟೈಲ್ಸನ್ನು ಅದರಲ್ಲೇ ಒರೆಸ್ತಾರಿ ಅಂತೇಳಿ. ಅದಕ್ಕಾಗಿ ಹೇಳಕತ್ತೀನಿ. ಇದು ಬರೀ ಫೋಟೋ ಒರೆಸೋಕ್ಕಷ್ಟೇ ಈ ಖರ್ಚಿಪ್ನ ಇಟ್ಕೊಂಡೇನಿ ನಾನು. ಒಂದು 3 ಫೋಟೋ ಅದಾವು, ಆ ಫೋಟೋ ಅಷ್ಟೇ ಒರೆಸಿರ್ತಾನೆ ನೋಡ್ರಿ. ಇನ್ನು ಬೇರೆ ಏನೂ ಒರೆಸಂಗಿಲ್ಲ. ನಾನು ಫೋಟೋ ಎಲ್ಲ ಒರೆಸಾದ್ಮೇಲೆ ಅದನ್ನು ತೊಳೆದು ಒಣಗಾಕ್ಬಿಡ್ತೀನಿ. ಇನ್ನು ಬೇರೆ ಖರ್ಚಿಪ್ಗಳೆಲ್ಲ ಬೇರೆ ಕಡೆ ಇಟ್ಕೊಂಡಿರ್ತಾನೆ. ಇದನ್ನು ಅಡುಗೆ ಮನೆ ಕಿಟಕಿ ಒಳಗನ ಒಣಗಿ ಹಾಕ್ತಾನೆ, ಯಾಕಂದ್ರೆ ನನಗೆ ಕನ್ಫ್ಯೂಸ್ ಆಗಿ ಆಮೇಲೆ ಎಲ್ಲ ಮಿಸ್ ಮಾಡಿಕೊಂಡು ನಾನು ಒರೆಸ್ಬಾರ್ದು. ಹಾಗಾಗಿ ಇದನ್ನು ಒರೆಸಿ ಇಲ್ಲಿ ಅಡುಗೆ ಮನೆ ಟೈಲ್ಸಿಗೆ ಹಾಕ್ಬಿಡ್ತಾನೆ ಕಿಟಕಿಗೆ. ಅದು ಇನ್ನೊಂದು ಖರ್ಚಿಪ್ ಏನಲ್ಲಿ ಚರ್ಗಿ ಹತ್ರ ನೋಡ್ತಿರ್ಬೋದು ನೀವು, ಅದು ದೇವ್ರ ಮನೆ ಒರೆಸಿದ ಖರ್ಚಿಪ್. ಅದನ್ನು ನಾನು ಹೊರಗಡೆ ಹಾಲಲ್ಲಿ ಕಿಟಕಿಗೆ ಹಾಕಿರ್ತೀನಿ. ಎಲ್ಲ ಫೋಟೋ ಎಲ್ಲ ಒರೆಸಿ ಅದನ್ನು ದೇವ್ರ ಮನೆ ಒಳಗೆ ಇಟ್ಟು ಬನ್ನಿ. ಇವಾಗ ದೇವರ ಎಲ್ಲ ಈ ಥರ ತಿಕ್ಕಾತಾನೆ ನೋಡ್ರಿ. ನಾನು ಪ್ರತಿ ವಾರ ಅಷ್ಟೇ ಇದೇ ಥರನ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಅದು ವಿಮ್ ಬಾಟ್ಲ್ ಏನೈತಲ್ಲ ಲಿಕ್ವಿಡು, ಅದನ್ನು ದೇವರ ತೊಳ್ಯಾಕಂತನ ತೊಗೊಂಡು ಬಂದೀನಿ. ದೇವ್ರ ಮನೆಗಷ್ಟೇ ಯೂಸ್ ಮಾಡ್ತಾನೆ ಅದನ್ನು. ಬೇರೆ ಹಿಂಗೆ ಮುಸ್ರಿ ಪಾತ್ರೆ ಅದು ತಿಕ್ಕಾಕೇನು ಯೂಸ್ ಮಾಡೋಂಗಿಲ್ಲ. ದೇವರೆಲ್ಲ ನೋಡ್ರಿ ಈ ರೀತಿ ಕ್ಲೀನಾಗೆ ತೊಳೆದು ಇಟ್ಕೊಂಡು, ಇನ್ನು ಪಿತಾಂಬ್ರ ಯೂಸ್ ಮಾಡಿಕೊಂಡು ತೊಳೆಯುವ ಏನು ಪಾತ್ರೆ ಇರ್ತಾವಲ್ಲ ಅವನ್ನ ಲಾಸ್ಟಿಗೆ ತೊಳೆದಿರ್ತೀನಿ ನೋಡ್ರಿ. ಈಗ ಇಷ್ಟ ಅದಾವೆ ನಮಗೆ, ಜಾಸ್ತಿ ಏನಿಲ್ಲ. ಇವನ್ನ ಲಾಸ್ಟಿಗೆ ಪಿತಾಂಬರ ಹಚ್ಚಿ ತೊಳೆದಿರ್ತೀನಿ. ಎಲ್ಲನೂ ಕ್ಲೀನಾಗಿ ತೊಳೆದು ನಾನು ಆಮೇಲೆ ಒಂದು ಒಣಗಿರೋ ಬಟ್ಟೆಯಿಂದ ಒರೆಸ್ತೀನಿ. ಕೈ ಜಾರಿ ಇವತ್ತು ಬಿದ್ದುಬಿಡ್ತು ನೋಡ್ರಿ. ಚರಿಗೆ ಸ್ವಲ್ಪ ನೆಗಿತು. ಈ ಚರ್ಗಿ ನನ್ನ ಫ್ರೆಂಡ್ ಕೊಟ್ಟಾರ ನನಗೆ, ಮೈಸೂರಾಗ ಅದಾರಲ್ಲ ಅವ್ರು ಕೊಟ್ಟಾರು. ನಾನು ಒಂದು ತೊಗೋಬೇಕು, ನಾನು ಜರ್ಮನ್ ಸಿಲ್ವರ್ ತೊಗೋಬೇಕಂತ ಅನ್ನತೀನಿ. ಯಾಕಂದ್ರೆ ಸದ್ಯಕ್ಕೆ ಬೆಳ್ಳಿದಂತೂ ತೊಗೊಳಕ್ಕಾಗಂಗಿಲ್ಲ. ಹಾಗಾಗಿ ಎಷ್ಟು ವರ್ಷ ಆಗ್ತೈತಿ ಅಷ್ಟು ವರ್ಷ ಜರ್ಮನ್ ಸಿಲ್ವರ್ ತೊಗೊಂಡು ಯೂಸ್ ಮಾಡಬೇಕು. ಆಮೇಲೆ ಮುಂದಾದಾಗ ಬೆಳ್ಳಿದು ತೊಗೋಬೇಕು. ಇವಾಗ ಅಲ್ಲಿವರೆಗೂ ಇದನ್ನು ಯೂಸ್ ಮಾಡ್ತೇನೆ ನೋಡ್ರಿ. ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡು ಆಮೇಲೆ ಬಟ್ಟೆಯಿಂದ ಒರೆಸಿ ಕಳಶಕ್ಕೆ ನೀರು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಕುಂಕುಮ ಹಾಕೀನಿ. ಹಂಗೆ ಕಾಯಿನೂ ಹಾಕಿರ್ತಾನೆ ಅದರೊಳಗೆ ಹಾಕಿ ಕಳಶನೂ ರೆಡಿ ಮಾಡಿಟ್ಟು ಎಲ್ಲ ದೇವರೆಲ್ಲ ನೋಡ್ರಿ ತಂದು ಜೋಡಿಸಿದ್ದೀನಿ. ಆಮೇಲೆ ಹೂವಿದ್ದು ಇವತ್ತು ಸ್ವಲ್ಪ ಹೂ ಹಾಕಿ ದೀಪ ಹಚ್ಚಿಬಿಟ್ರಾಯ್ತು. ನಾಳೆ ಇನ್ನು ಗುರುವಾರಲ್ಲ ಮತ್ತು ಈ ಹೂವೆಲ್ಲ ತೆಗೆದು ನಾನು ಸೇವಂತಿಗೆ ಗುಲಾಬಿ ಹೂವು ತೊಗೊಂಡು ಬಂದೇನಿ. ಅವನನ್ನು ಹಾಕಿ ಪೂಜೆ ಮಾಡಿರತ್ತಂಥೇಳಿ ಈಗ ಸಿಂಪಲ್ಲಾಗೆ ನಾನು ಎಲ್ಲ ಪೂಜೆ ಕೆಲಸನ ಮುಗಿಸೀನಿ. ಅಂದ್ರೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ನಾಳೆಗೆ. ಆಮೇಲೆ ಒಂದು 3:30 ಹಂಗೆ ಸಾನ್ವಿದು ಟೈಮ್ ಆಯಿತು, ಹೋಗೋಕ್ಕೇನು ಕರ್ಕೊಂಡು ಬಂದು ನೋಡ್ರಿ. ಇವತ್ತಂತೂ ನಾವು ಊಟ ಮಾಡಿರಲಿಲ್ಲ, ಸಾನ್ವಿ ಬಂದಮೇಲೆ ಊಟ ಮಾಡಿರತ್ತಂತೇಳಿ ನಾನು ಪ್ರೀತಿ ಹಂಗೆ ಕೂತ್ಕೊಂಡಿದ್ದೀವಿ.
ಈಗಿನ ಕರ್ಕೊಂಡು ಬಂದು ಇನ್ನು ನಾವು ಊಟ ಮಾಡ್ಬೇಕು ನೋಡ್ರಿ. ಹಂಗೆ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೋಡ್ರಿ ಇವಾಗ ನಾವು ಊಟ ಮಾಡಕತ್ತೀವಿ. ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.